ತಗೊಳ್ಳಿ ಹಾಕ್ರಿ. ಎಲ್ಲ ಆತ್ಮೀಯರೇ, ಇದು ಗಿಫ್ಟ್ ಪ್ಯಾಕನ್ನು ಗಿಫ್ಟ್ ಪ್ಯಾಕನ್ನು ನಾವು JGM ಅವರಿಗೆ ಕೊಡ್ತಾ ಇದ್ದೀವಿ. ಯಾಕಂದರೆ ಕೆಲಸ ಎಲ್ಲ ಆಗ್ತಾ ಇಲ್ಲ, ಸುಮ್ಮನೆ ಆರಾಮಾಗಿದ್ದಾರೆ. ಹಾಗಾಗಿ ಪ್ಲೇ ಕಾರ್ಡ್ಸನ್ನು ಆಟ ಆಡ್ತಾ ಕೂತ್ಕೊಂಡ್ರೆ ಇವರು ಅಂಥೇಳಿ ನಾವು ಪ್ಲೇ ಕಾರ್ಡ್ಸನ್ನು ಕೊಡ್ತಾ ಇದ್ದೀವಿ. ಯಾಕಂದರೆ ನೀರಿನ ಸಮಸ್ಯೆ ಸರಿ ಮಾಡಿ ಅಂದರೆ ಇವೆಲ್ಲ ಕೆಲಸ ಮಾಡಿಸ್ತಾ ಇಲ್ಲ. ಹಾಗಾಗಿ ಇದನ್ನು ಮೇಲಧಿಕಾರಿಗೆ ಕೊಡಬೇಕು ಅಂತ ನಾನು ಕೇಳ್ತೀನಿ. ನೀವೆಲ್ಲರೂ ಬರೋ ಕೇಳಿ ಫ್ಯಾನ್ ಆಫ್ ಮಾಡ್ಕೊಂಡು ನಂಗೆ ನಾನು ಹೋಗಿ ಆನ್ ಮಾಡ್ಕೊಳ್ಳಿ. ನಂಗೆ ಫ್ಯಾನ್ ಬೇಡ, ಫ್ಯಾನ್ ಆಫ್ ಮಾಡಿ ನಾನು ಹೋದ್ಮೇಲೆ ಆನ್ ಮಾಡ್ಕೊಳ್ಳಿ. ತಂಪಾದ ಗಾಳಿ ಬರುತ್ತೆ, ನೀರಿದೆ. ದಯವಿಟ್ಟು ಏನಾದರೂ ಕೊಡಿ, ನಿಮ್ಮ ಜಿಲ್ಲಾ ಅಧಿಕಾರಿಗಳು ಎಲ್ಲರೂ ಕೊಡಿ. ಅವ್ರನ್ನ ಬರೋ ಕೇಳ್ಕೊಂಡು ಈ ಕಾಸ್ಟ್ ಆಚಾರ ಸರ್. ನಮಸ್ಕಾರ. ಓಕೆ, ಖರ್ಚಿ ಬೇರೆ ಹೇಳಿದೆ, ಸರಿ ಮಾಡಲಿಲ್ಲ. ಇಡೀ ಸಪ್ತಮಕ್ಕಿಯನ್ನು ಊರಿಗೆ ನೀರೇ ಇಲ್ಲ ಸರ್. ಬೋರ್ ಅದು ನೀರೇ ಇಲ್ಲ. ಬೋರ್ ಹೊಡೆದ್ವಿ, ಈಗ ನೀರಿಲ್ಲ ಸರ್. ನಾಳೆ ಲಿಕ್ವಿಡ್ ಸಂಬಂಧ ಇದೆ, ಬಂದಿರೋ ನಂತರ ಮತ್ತೆ ಚಮ್ ಕೊಟ್ಟು ಎಲ್ಲಿ ಕಳಿಸೋದು ಅವರಿಗೆ? ನನ್ನ ಸಮಸ್ಯೆ ಹೌದು ಸರ್, ಎಲ್ಲಿ ಇರ್ತಾರೆ ಗೊತ್ತಿಲ್ಲ. ನನ್ನ ಹೋರಾಟವನ್ನು ನಾನು ಮಾಡಿದ್ದೀನಿ. ನಿಮ್ಮ ಮೇಲಧಿಕಾರಿಗಳು ಎಲ್ಲಿಂದ ಮಾಡ್ತಾರೋ ಗೊತ್ತಿಲ್ಲ. ಸರ್ಕಾರ ದುಡ್ಡಿಲ್ಲ ಅಂತ ನಾವು ದುಡ್ಡು ಆಗಲ್ಲ ಅಂತ ಹೇಳ್ತೇವೆ. ನಾವು ಭಿಕ್ಷೆ ಎತ್ತಿ ನಾವು ಅದನ್ನು ಸರಿ ಮಾಡ್ಕೊಡ್ತೀವಿ, ನೀರು ವ್ಯವಸ್ಥೆ ಮಾಡ್ಕೊಡ್ತೀವಿ. ನಿಮ್ಮ ಇಲಾಖೆಗೆ ಸರ್ಕಾರಕ್ಕೆ ಆಗಲ್ಲ ಅಂತ ಹೇಳಿ ನಾವು ಮಾಡ್ಕೊಡ್ತೀವಿ. ಕೇಂದ್ರ ಸರ್ಕಾರ ಹೇಳ್ತಾ ಇದೆ ನಾವು ಕೋಟಿಗಟ್ಟಲೆ ನೀರಿಗಾಗಿ ವ್ಯವಸ್ಥೆ ಮಾಡ್ತಾ ಇದೀವಿ ಅಂತೇಳಿ. ಏನ್ ಮಾಡ್ತಾ ಇದೆ ನಿಮ್ಮ ಇಲಾಖೆ ಅಧಿಕಾರಿಗಳು? ನಿಮ್ಮ ಇಲಾಖೆ ಅಧಿಕಾರಿಗಳು ಮೇಲೆ ಕುತ್ಕೊಂಡಿರಲ್ಲ AC ರೂಮಲ್ಲಿ ಏನ್ ಕತ್ತೆ ಕಟ್ತಾರ? ಹೌದು, ಕತ್ತೆ ಕಟ್ತಾರೆ ಅವರು. ಏನ ವಿಷಯ? ಎಷ್ಟು ದಿನ ಹೇಳ್ತಾರೆ ನೀರಿಲ್ಲ ನೀರಿಲ್ಲ ಅಂತ ಹೇಳಿ? 2 ವರ್ಷದ ಕೂಗ್ತಾರೆ ಈ ವ್ಯವಸ್ಥೆ ಸರಿಯಾಗಬೇಕು ಅಂತೇಳಿ. ನನ್ನೂರಿನ ಜನರಿಗೆ ಬಡವರಿದ್ದಾರೆ, ಬೆಳಿಗ್ಗೆ ನೀರು ಕೂಲಿ ಹೋಗ್ಬೇಕು, ಎಲ್ಲಿ ಹೋಗೋದು? ನನ್ನ ಸ್ಥಿತಿ ಯೋಚನೆ ಮಾಡಿ. ನನ್ನ ಜನರಿಗೆ ಆಗ್ತಾ ಇದೆ ನೀರಿಲ್ಲ. ಬಾವಿ ಇಡ್ತಿದೀವಿ, ಅದು ಅಪ್ರೂವ್ ಆಗ್ತಿಲ್ಲ. ಆಮೇಲೆ ಅಗ್ಲಿನಲ್ಲಿ ಇಡ್ತಿದೀವಿ, ಅದು ಅಪ್ರೂವ್ ಆಗಬೇಕು. ಯಾಕೆ ಮಾಡ್ತಾ ಇಲ್ಲ? ಜಿಲ್ಲಾಧಿಕಾರಿಗಳು ಇದನ್ನು ಗಮನಿಸಬೇಕು. ಅದಕ್ಕೋಸ್ಕರ ನಾವು ನಿಮ್ಗೆಲ್ಲರಿಗೂ ಕೂಡ ಪ್ಲೇ ಕಾರ್ಡ್ಸ್ ಕೊಡ್ತಾ ಇದ್ದೀವಿ. ನಿಮ್ಮ ಇಲಾಖೆಯ ಮೇಲಧಿಕಾರಿಗೆ ಬರೋ ಕೇಳ್ಕೊಂಡು ಇಲ್ಲಿ ತಂಪಾದ ವಾತಾವರಣ ಇದೆ, ಹೇಳ್ಕೊಳ್ಳಿ. ಯಾವುದು ಹೌದು ಸರ್, ನಮ್ಗೆ ಹೇಳೋದ್ರ ಮಾತ್ರ ಅವಶ್ಯಕತೆ ಇಲ್ಲ. ಗ್ರೌಂಡ್ ರಿಪೋರ್ಟ್ ನೀವು ಹಾಕ್ಬೇಕು. ನೀವು ಹಾಕಿರೋ ರಿಪೋರ್ಟ್ ಅವನು ಏನಾಗ ನೋಡ್ಬೇಕು. ನೀವ್ ಹಾಕಿರೋದು ನಾನು ದೊಡ್ಡ ತಯಾರಿಲ್ಲ. ಇಲ್ಲ ಸರ್, ಅವ್ರು ಹಾಕಿದ್ದೀರಿ. ಅವ್ರ ಕತ್ತ ಹೇಳೋಧಿಕಾರಿಗಳು ನಾನು ಮನೆ ಹೋಗಿ ಮನೆ ಹೋಗಿ ನೀವು ನಿಮ್ ಕೆಲಸಗಳನ್ನ ಹೊಡಿದೀವಿ, ನೀವು ಇಟ್ಟಿದ್ದೀರಿ. ಮೇಲಧಿಕಾರಿಗಳು ಒಪ್ಪ ಕೊಟ್ಟು ಯಾಕೆ ಮಾಡ್ತಾ ಇಲ್ಲ? ಆದ್ರೆ ರಾಜೀನಾಮೆ ಕೊಟ್ಟು ಮನೆ ಹೋಗಿ ಆ ಜಾಗಕ್ಕೆ ನನ್ನಂತ ಬೇರೆ ಬಂದು ಕೂತ್ ಕೆಲಸ ಮಾಡ್ತಾನೆ. ಮನೆಗೆ ಹೋಗಿ ಕೇಳಿ ಅವ್ರನ್ನ. ಓಕೆ ಬೈ. ನಾನು ಮಾತಾಡೋದ ಸರ್, ನೀವು ಹೇಳಿ ಈ ತರ ಅದನ್ನು ಅವ್ರಿಗೆ ಕೊಡಿ. ನನ್ನ ತಾಳ್ಮೆಯನ್ನ ಪರೀಕ್ಷೆ ಮಾಡಬಾರ್ದು. ಇವತ್ತು ನಾವು ಒಬ್ಬರು ಬಂದಿದ್ದೀವಿ, ಇನ್ನೊಂದಿನ ಬರೋದವರು ಇಡೀ ನಮ್ಮ ಪಾರ್ಟಿ ಎಲ್ಲರೂ ಬರ್ತಾರೆ. ಸರಿ, ನಮ್ದು ನೋಡೋದು ನಮ್ಮ ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿ ನಾವು ಬಹಳ ದಿನದ ಬಗ್ಗೆ ಹೇಳ್ತೇವೆ. ನೀವು ಇವತ್ತಿನವರೆಗೂ ಈಗ ನೀರಿನ ಸಮಸ್ಯೆ ಬಗ್ಗೆ ತಲೆಗೆಸ್ಕೊಳ್ತಾನೆ ಇಲ್ಲ. ನೀವು ಚೆನ್ನಾಗಿ ಒಳ್ಳೆ ನೀವು ಬಿಸ್ಲೆಟ್ ನೀರು ಬರುತ್ತೆ ಕುಡಿತಾ ಇದ್ದೀರಿ. ನಮ್ಮ ಸಮಸ್ಯೆಗಳ ಬಗ್ಗೆ ನಿಮ್ಮ PDOಗಳನ್ನು ಕರೆದ್ಬಿಟ್ಟು ಯಾವ ಥರ ಈ ನೀರಿನ ಸಮಸ್ಯೆ ಏನಾಗಿದೆ ರಿಪೋರ್ಟ್ ಕೇಳಿದ್ದೀರಾ? ಕೇಳಿಲ್ಲ. ಅದಕ್ಕೋಸ್ಕರ ಆ ಸಮಸ್ಯೆಗಳನ್ನು ನಾವು ಹೇಳಿ ನಮ್ಮ ಪಂಚಾಯತ್ ಸಾಕಾಗಿದೆ. ಆದ್ರಿಂದ ಇದನ್ನು ಗಿಫ್ಟನ್ನು ತಾವು ದಯಮಾಡಿ ತಗೊಳ್ಬೇಕು. ಇದರಲ್ಲಿ ಒಳ್ಳೆ ಇಸ್ಪಿಟ್ ಪಿಡಿ ಇದೆ, ಆಡ್ತಾ ಕುತ್ಕೊಬೇಕು ಅಂತ. ದಯವಿಟ್ಟು ಅದನ್ನು ತಗೊಳ್ಳಿ ಸರ್. ದಯವಿಟ್ಟು ನನ್ನ ಹತ್ರ ನನ್ನ ಪಂಚಾಯತ್ ನನ್ನ ಹತ್ರ ಕೊಡೋಕೆ ಆಗೋದಿಲ್ಲ. ನಮ್ಮ ಸಮಸ್ಯೆ ಸೊಪ್ಪಿನ ಮಟ್ಟಿಗೆ ನೀರಿಲ್ಲದೆ 2 ವರ್ಷದ ಹೇಳ್ತಿದ್ದೀವಿ. ಹೋದ ವರ್ಷ ಟ್ಯಾಂಕರ್ ನೀರು ಕೊಟ್ವಿ. ಸುಮಾರು 20 ದಿನದಿಂದ ಹೇಳ್ತಾರೆ ಪಂಚಾಯತಿಗೆ ನೀರಿಲ್ಲ ಅಂತೇಳಿ. ಒಂದು ಟ್ಯಾಂಕರ್ ಕೂಡ ನೀರು ಕೊಡೋಕ್ಕಾಗಿಲ್ಲ. ನಾಳೆ ವೈಕುಂಠ ಸಮಾರಾಧನೆ ಸೊಸೈಟಿ ಸೊಪ್ಪಿನ ಮಟ್ಟಿಗೆ 150-200 ಜನ ನೆಂಟರು ಬಂದು ನನ್ನ ಇದ್ದಾರೆ. ಅವರು ಬೆಳಿಗ್ಗೆ ಮುಂಚೆ ಎಲ್ಲಿ ಕಳಿಸ್ತಾರೆ? ಅವ್ರಿಗೆ ಕುಡಿಯೋಕೆ ನೀರು ಯಾರು ಎಲ್ಲಿಂದ ಕೊಡ್ತಾರೆ? ಒಂದು 15 ಮನೆ ನೀರಿಲ್ಲ. ಕೆಸಗೋಡು ಎಲ್ಲ JGM ರೆಡಿಯಾಗಿದೆ. ಉದ್ಘಾಟನೆ ಮಾಡಕ್ಕಂತ ನಾನು ತರತರಿ ಮಾಡಿದ್ರು. ನೋಡಕ್ ಬರಕ್ ಹೋದ್ರೆ ಆ ನಲ್ಲಿ ತುಂಡಾಗಿರೋದು ಎಲ್ಲ ರೆಡಿ ಇದೆಯಪ್ಪ. ಸ್ವಿಚ್ ಹಾಕಿದ್ರೆ ಟ್ಯಾಂಕಿಗೆ ನೀರು ಹೋಗುತ್ತೆ, ಟ್ಯಾಂಕಿಯಿಂದ ನೀರು ಹೊರಬಿಡಕ್ಕೆ ಆಗ್ತಾ ಇಲ್ಲ. ಸರಿ ಮಾಡಿದ್ದೆ, ನಿಮ್ಮ JGM ಆಗಲಿಲ್ಲ, ನಿಮ್ಮ ಇಲಾಖೆಗೂ ಆಗಲಿಲ್ಲ. ಇಷ್ಟು ನೆಗ್ಲಿಜೆನ್ಸಿ ಅಂತಂದ್ರೆ ಇದರ ಪ್ರತಿಭಟನೆ ಭಾಗವಾಗಿ ನಾನು ನಿಮ್ಗೆ ನೀವು ಆರಾಮಾಗಿರ್ಬೇಕು, ಟೆನ್ಷನ್ ತಗೋಬೇಕಿದೆ. ಅದಕ್ಕೋಸ್ಕರ ಈ PDS ಯಾರಾಗಬೇಕು ಎಲ್ಲರೂ ಅವ್ರು JGM ಫಸ್ಟ್ ಬರೀ ಕೇಳಬೇಕು. ಒಂದು ಟೇಬಲ್ ಹಾಕ್ಕೊಡಿ, ಫ್ಯಾನ್ ಹಾಕ್ಕೊಡಿ. ಯಾಕೆ ಆಫ್ ಮಾಡಿದ ಫ್ಯಾನ್ ಹಾಕ್ಕೊಡಿ? ಕರೆಂಟ್ ಇಲ್ಲ, ಇರಬೇಕು ಹಾಕ್ಕೊಡಿ. ನಮಸ್ಕಾರ. ನೋಡಿ, ನಾಳೆ ಸಂಜೆ ಒಳಗಡೆ, ಇವತ್ತು ಸಂಜೆ ಒಳಗಡೆ
ಸೊಪ್ಪಿನ ಮಕ್ಕಿಗೆ ಟ್ಯಾಂಕರ್ ನೀರು ಹೋಗಿದ್ರೆ ಇಲ್ಲಿ ನಾಳೆ ಬೀಗ ಆಗ್ತೇನೆ, ನೀನು ಒಂದು ಕೇಸೇ ಕೊಡ್ಬೇಕು. ಇವಾಗ ಫೋನ್ ಮಾಡ್ತೇನೆ, ಮೀಟಿಂಗ್ ಆಗಿದ್ದೀರಿ ಹೋದ್ರಿ ವೈಕ್ಕೊಂಡು ಸಮಾರಾದ್ರಿ. ನಾನು ನಿನ್ನೆ ಸೂತ್ಕಾಂತ ಅವ್ರ ಮನೆಗೆ ಹೋಗಿದ್ದೀನಿ. ನಾನು ಊಟ ಮಾಡ್ಬೇಕಾ ಬೇಡ ಮರ್ಯಾದೆ ಪ್ರಶ್ನೆ ನನಗೆ. ಆ ಜನ ಧ್ವನಿಯಾಗಿ ನಾವು ಮಾತಾಡ್ತಾ ಇದೀವಿ. ಈಗ ಅಲ್ಲರಿ ಎಷ್ಟು ಸರಿ PDO ಹೇಳಿ, ಇವ್ರಿಗೆ ಹೇಳಿ, ನೀರನ್ನ ಕಳಿಸ್ಬೇಕು. ನಿಮ್ಗೆ ನಾನು ಕೊಟ್ಟಿದ್ದಲ್ಲ, ನಿಮ್ಮ ನಾರಾಯಕ್ CS ಅಲ್ಲ, ಬೋರ್ಡ್ ಹಾಕೊಂಡು ಪಿಕ್ಚರ್ ಶೂಟಿಂಗ್ ಮಾಡಕ್ ಕಳಿಸಿರಲ್ಲ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.